मैंने आगे मैंने मुझे चौंकाने की इच्छा उसमें न जाने कब और कैसे उत्पन्न हो गई. ಏನಾಗಿತ್ತಪ್ಪ ಅಲ್ಲಿವರೆಗೆ ಆಗಿತ್ತು. मुझे चौंकाने की इच्छा उसमें न जाने कब और कैसे उत्पन्न हो गई. ನನಗೆ ನನ್ನನ್ನ ಚೌಂಕಾನ ಚೌಂಕಾನ ಅಂತಂದ್ರೆ ಅವನು ಒಂಥರ ಆಶ್ಚರ್ಯಕ್ಕೆ ಒಳಪಡಿಸುವಂತದ್ದಪ್ಪ. ನನ್ನನ್ನ ಚೌಂಕಾನೆ ಕಿ ಇಚ್ಛಾ ನನ್ನ ಏನಪ್ಪ ಅಯ್ಯೋ ಇದು ಹಿಂಗೆಲ್ಲ ಮಾಡುತ್ತಲ್ಲಪ್ಪ ಅಂತ ಹೇಳೋದಿದೆಯಲ್ವಾ. ಮುझे चौंकाने की इच्छा उसे न जाने कब से उत्पन्न हो गई कि न जाने कब और कैसे उत्पन्न हो गई थी. पता नहीं है मुझे ಯಾವಾಗ ಅದು ಆ ತರ ನನ್ನನ್ನ ಒಂದು ಆಶ್ಚರ್ಯಕ್ಕೆ ಒಳಪಡಿಸುವಂತಹ ಇಚ್ಛೆ ಶುರುವಾಗಿದೆ ಅಂತ ನಂಗೇನ್ ಗೊತ್ತಿಲ್ಲ. ಏನ್ ಮಾಡ್ತಾ ಇತ್ತು ನನ್ಗೆ ಆಶ್ಚರ್ಯ ಆಗ್ಬೇಕು ಅಂತ ಅದು ಏನ್ ಮಾಡ್ತಾ ಇತ್ತು ಕೇಳಿದ್ರೆ, ಕಭಿ ಫೂಲದಾನಕ್ಕೆ ಫೂಲೋಮೆ ಚಿಪ್ ಜಾತ. ಫೂಲದಾನ ಹೂವಿನ ಪಾಟ್ ಮನೆ ಒಳಗಡೆ ಒಂದು ಸೌಂದರ್ಯ ವರ್ಧಕವಾಗಿ ಮನೆಯಲ್ಲಿ ಹೂವುಗಳನ್ನ ಒಂದು ಪಾಟಲ್ ಹಾಕ್ತಾರಲ್ಲ, ಹೂ ಜಸ್ಟ್ ಹೂ ಕೊಯ್ಕೆ ಬಂದು ಹಾಕೋದು ಅಥವಾ ಒಂದ್ ಸಣ್ಣ ಹೂವಿನ ಇದು ಗುಚ್ಚ ಇಡುವಂತದ್ದು ಈ ತರದ್ ಮಾಡ್ತಾರೆ ಸ್ವಲ್ಪ. ಅದು ಆ ತರದಲ್ಲಿ ಫೂಲ್ ರಖನೆಗೆ ಫೂಲ್ದಾನಕ್ಕೆ ಫೂಲೋಮೆ, ಅದರಲ್ಲಿ ಹೂವು ಹಾಕಿಟ್ರೆ ಆ ಹೂವಿನ ಮಧ್ಯದಲ್ಲಿ ಫೂಲೋಮೆ ಚಿಪ್ ಜಾತ ಹೋಗಿ ಅಡ್ಕೊಂಡ್ಬಿಡ್ತಾ ಇತ್ತು, ಕಾಣಿಸ್ತಾನೆ ಇರ್ಲಿಲ್ಲ. ನಾನು ಹುಡುಕ್ಬೇಕಪ್ಪ ಬೇಕು ಅಂತಾದ್ರೆ. ಅರೆ ನಾನು ಹಂಗೆಲ್ಲ ಸುಲಭವಾಗಿ ಸಿಗೋದಿಲ್ಲ, ಬಂದು ಹುಡುಕಿ ನಾನು ಎಲ್ಲಿದ್ದೇನೆ ಅಂತ ಗಿಲ್ಲುವಿನ ಅಭಿಪ್ರಾಯ ಅದು. ಅಲ್ಲಿ ಹೋಗಿ ಅಡ್ಕೊಂಡ್ಬಿಡ್ತಾ ಇತ್ತಂತೆ. ಆಮೇಲೆ ಕವಿ ಪರ್ದೆಗೆ ಚುನ್ನಟ್ ಮೇ, ಪರ್ದ ಮುಂದ್ಗಡೆ ಏನು ಇದು ಬೀಳತ್ತಲ್ವಾ, ಪರದೆ ಕಿಟಕಿಗೆ ಪರದೆ ಇರುತ್ತಲ್ವಾ, ಆ ಒಂದು ಪರದೆಯ ಚುನ್ನಟ್ ಅಂತಂದ್ರೆ ಅಂಚಿನ ಭಾಗ ಏನಿದೆ, ತುದಿ ಸ್ವಲ್ಪ ಸ್ವಲ್ಪ ವೇಟ್ ಆಗಿ ಇಟ್ಟಿರ್ತಾರೆ ಹಾರಬಾರದು ಅನ್ನೋದಕ್ಕೆ. ಇಲ್ಲ ಒಂದೇ ವೇಟ್ ಅಲ್ಲಿ ಇದ್ರೆ ಸಾಮಾನ್ಯವಾಗಿ ಕರ್ಟನ್ಗಳು ಹಾರ್ತವೆ. ಹಾಗಾಗಿ ಅದನ್ನ ತುದಿಯನ್ನು ಸ್ವಲ್ಪ ಒಜ್ಜೆಯಾಗಿ ಇಟ್ಟಿರ್ತಾರೆ, ತುಂಬಾ ಹಾರಾಡ್ತಾ ಇರಬಾರ್ದು ಅಂತ. ಅದು ಚುನ್ನಟ್ ಅಂತ ಕರೀತಾರೆ. ಆ ಅಂಚು, ಪರದೆಯ ಅಂಚು. ಕವಿ ಚುನ್ನಟ್ ಮೇ ಅಲ್ಲಿ ಹೋಗಿ ಹಿಂದ್ಬದಿ ಹೋಗಿ ಅಡ್ಕೊಂಡ್ಬಿಡ್ತಾ ಇತ್ತಂತೆ, ಪರದೆಯ ಹಿಂದ್ಗಡೆಗೆ ಹೋಗಿ. ಹೂವಿನ ಹೂಜಿಯ ಒಳಗಡೆ ಹೊಕ್ಕೊಂಡ್ಬಿಡ್ತಾ ಇತ್ತು, ಹೂವಿನ ಮಧ್ಯದಲ್ಲಿ. ಕೆಲವೊಂದ್ಸಲ ಏನ್ ಮಾಡ್ತಾ ಇತ್ತು, ಈ ಪರದೆಯ ಹಿಂದ್ಗಡೆ ಹೋಗಿ ಚುನ್ನಟ್ ಮೇ और कभी सोन जूही की पत्तियों में. ಒಂದು ಹೊಸ ಶಬ್ದ ನಿಮ್ಗೆ, ಇದನ್ನ ತುಂಬಾ ಜಾಸ್ತಿ ನೆನ್ಪಿಟ್ಕೊಳ್ಳಿ. ಸೋನ್ ಜೂಹಿ. ಏನು ಸೋನ್ ಜೂಹಿ ಅಂತಂದ್ರೆ, ಸೋನ್ ಜೂಹಿ ಅಂತಂದ್ರೆ ಪೀತಾ ಹಳದಿ ಬಣ್ಣದ ಒಂದು ಹೂ ಬಿಡುವಂತಹ ಬಳ್ಳಿ ಅದು. ಸೋನ್ ಜೂಹಿ ಅನ್ನೋದೊಂದು ಬಳ್ಳಿ, ಹೂವು. ಸೋನ್ ಜೂಹಿ ಕಫೂಲ್, ಹಳದಿ ಕಲರಿನ ಜಾಜಿ ಹೂವು ಅದು, ಬಳ್ಳಿಯಲ್ಲಾಗುವಂತಹ ಜಾಜಿ. ಸ್ವಲ್ಪ ಹಳದಿ ಬಣ್ಣದ ಪೀತಾಬ ಬಣ್ಣ ಅಂತ ಹೇಳಿ ಶಬ್ದಾರ್ಥದಲ್ಲಿ ಕೊಡ್ತಾರೆ. ಪೀತಾಬ ಬಣ್ಣ, ಸ್ವಲ್ಪ ಹಳದಿ ಕಲರ್ ಇರುವಂತಹ ಜಾಜಿ ಹೂವು ಅಂತ ಬರೆದಿಟ್ಕೊಳ್ಳಿ. ಸೋನ್ ಜೂಹಿ ಕಿ ಪತ್ತಿಯೋಮೆ, ಪತ್ತ ಪತ್ತಿಯೋಮೆ, ಪತ್ತ ಅಂದ್ರೆ ಎಲೆ, ಎಲೆಗಳಲ್ಲಿ ಹೋಗಿ ಹಿಂದ್ಗಡೆ ಹೋಗಿ ಅಡ್ಕೊಳ್ತಾ ಇತ್ತು. ಈ ಮೂರು ಜಾಗಗಳು ನೆನ್ಪಿಟ್ಕೊಳ್ಳಿ. ಕಭಿ फूल रखने के फूल दाने के फूल में, फूल दाना के फूलों में छिप जाता, और कभी कभी क्या करता, पर्दे की चुन्नट के नीचे पीछे चुन्नट में या कभी कभी सोन जूही की पत्तियों में जाकर छिप जाता था. ಮೂರು ಜಾಗಗಳಲ್ಲಿ ಹೋಗು ಅದು ಉಳ್ಕೊಳ್ತಾ ಇತ್ತು. राइट. मेरे पास बहुत सारे पशु पक्षी हैं, लेखिका बोल रही है. मेरे पास बहुत सारे पशु पक्षी, ಬಹಳಷ್ಟಿದೆ ಪಶು ಪಕ್ಷಿಗಳು ನಮ್ಮ ಮನೆಯಲ್ಲಿ. और उसका मुझसे लगाव भी कम नहीं. उनका, उसका नहीं, उनका ಬಹುವಚನ में. ಅವುಗಳ ಮುಜ್ಸೆ ನನ್ನ ಜೊತೆ ಅವುಗಳದ್ದು ಲಗಾವ್, ಲಗಾವ್ ಅಂತಂದ್ರೆ ಆಪ್ತತೆ, ಸನಿಹತೆ, ಬೆಸುಗೆ. ಲಗಾವ್ ಅಂದ್ರೆ ಹಚ್ಕೊಳ್ಳುವಂಥದ್ದು ಅಂತ. ನಾನು ಆ ಪ್ರಾಣಿ ಪಕ್ಷಿಗಳು ಜೊತೆಗೂ ಅಷ್ಟೇ ಚೆನ್ನಾಗಿ ಪ್ರೀತಿಯಿಂದಲೇ ವ್ಯವಹಾರ ಮಾಡ್ತೇನೆ. ನಾ ಕೇವಲ ಗಿಲ್ಲು ಅಂತ ಅಲ್ಲ, ಎಲ್ಲ ನಾನು ಸಾಕಿದಂತಹ ಪ್ರಾಣಿಗಳ ಜೊತೆಗೂ ನಾನು ಪ್ರೀತಿಯಿಂದಲೇ, ಅವು ನನ್ನನ್ನು ಅಷ್ಟೇ ಚೆನ್ನಾಗಿ ಹಚ್ಕೊಂಡಿವೆ. ಲಗಾವ್ ಬಿ ಕಮ್ ನಹಿ, ಅಷ್ಟೇ ಇದೆ ನಾನು ಉಳಿದವಕ್ಕೂ ಕೂಡ ಪ್ರೀತಿ ನನ್ನ ಜೊತೆಗೆ, ವಾತ್ಸಲ್ಯ, ಬೆಸುಗೆ ಅನ್ನುವಂಥದ್ದು. ಪರಂತು ಆದ್ರೆ ಇದರಲ್ಲಿ ಒಂದು ವಿಶೇಷ ಇತ್ತು. ಏನು, उसमें से किसी को मेरे साथ मेरे थाली में आकर
बैठकर खाने की हिम्मत नहीं हुई है. ಮೇರೆ ಥಾಲಿ, ನಾನು ಊಟ ಮಾಡುವಂತಹ ಬಟ್ಲು ಏನಿದೆ, ಥಾಲಿ ಅಂತಂದ್ರೆ ಬಟ್ಟಲು, ಆ ಬಟ್ಲಲ್ಲಿ ಮೇರೆ ಸಾಥ್ ಮೇರೆ ಥಾಲಿ ಮೇ ಖಾನೆ ಕಿ ಹಿಮ್ಮತ್, ನನ್ನ ಬಟ್ಲಿಂದನೇ ತೆಕ್ಕೊಂಡು ತಿನ್ನುವಂತಹ ಹಿಮ್ಮತ್, ಧೈರ್ಯ, ऐसा मुझे स्मरण नहीं आता. किसी दूसरे प्राणियों को मेरा ही मुझसे ही पाला हुआ जो भी ಪ್ರಾಣಿ है या ಪಕ್ಷಿ है, ನಮ್ಮನೆ ನಾನೇ ಸಾಕದಂತಹ ಪ್ರಾಣಿ ಪಕ್ಷಿ ಯಾವುದಿದೆಯೋ ಅವು ಯಾವಕ್ಕೂ ಕೂಡ ನನ್ನ ಬಟ್ಟಲಿನಲ್ಲಿ ಬಂದು ಕೈ ಹಾಕಿ ತೆಗೆದು ತಿನ್ನುವಂತಹ ಧೈರ್ಯ ಇತ್ತು ಅನ್ನೋದು ನಂಗೆ ಇನ್ನೂ ನೆನಪಿಲ್ಲ. ಮತ್ತೆ ಯಾವುದೋ ಆ ಕೆಲಸವನ್ನು ಮಾಡಿರ್ಲಿಲ್ಲ. ಆದ್ರೆ ಗಿಲ್ಲು ಹಾಗಿಲ್ಲ, ಅದು ಹೀಗೆ ಮಾಡುತ್ತೆ, ಅವಳು ಬಟ್ಲಿಂದನೇ ತೆಗೆದು ತಿನ್ನತ್ತೆ. ಆ ಚಿತ್ರದಲ್ಲಿ ತೋರಿಸಿದ್ದಾರೆ. ತಾಲಿಕೆ ಪಾಸ್ बैठकर खाना खा रहे लेखिका, तो ಗಿಲ್ಲು भी बाजू में बैठकर खाना खा रही. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. गिल्लू इसमें अपवाद था. किसमें अपवाद था? मुझसे पाला हुआ जो भी पालतू जानवर है, उन्हें मेरे थाली में आकर, मेरे थाली के पास आकर बैठकर खाने की हिम्मत नहीं थी. मगर गिल्लू को थी, गिल्लू को था. वहां गिल्लू अपवाद था. अपवाद ಅನ್ನೋ ಶಬ್ದಾರ್ಥ ಕೇವಲ ಆಪಾದನೆ, ಅಪವಾದ ಅನ್ನೋದಲ್ಲ. ಅಪವಾದ ಅಂತಂದ್ರೆ ಅದರ ಹೊರತುಪಡಿಸಿ, ಅದನ್ನ ಉಳಿದ ಪ್ರಾಣಿಗಳಿಗಿಂತ ಹೊರತುಪಡಿಸಿ ಗಿಲ್ಲುವಿಗೆ ಅಧೈರ್ಯ ಇತ್ತು. ಅಪವಾದ, ಇದಕ್ಕೆ ನೀನು ಅಪವಾದ ಅಂತ ಹೇಳಿದ್ರೆ ಅದು ಆ ರೀತಿಯಾದ ಭಾವನೆ ನಿನ್ನಲ್ಲಿಲ್ಲ, ನಿನ್ನ ಬೇರೆ ರೀತಿಯಾದ ಭಾವನೆ, ನಿನ್ನ ಬೇರೆ ರೀತಿಯಾದ ವ್ಯವಹಾರ. ಅಪವಾದ ಅನ್ನೋ ಶಬ್ದ ಬಳಕೆ, ಸಂಸ್ಕೃತ ಶಬ್ದ, ಅಪವಾದವಾಗಿತ್ತು. ಮೈ जैसे ही खाने के कमरे में पहुंचती, मैं खाने के कमरे में, मेरे कमरे से खाने के कमरे में, रसोई में जैसे ही पहुंचती, वह मेरे पीछे नहीं आती. गिल्लू मेरे पीछे नहीं आता था. वह खिड़की से निकलकर, खिड़किಯಿಂದ ಹೊರಗೆ ಬಿದ್ದು, आंगन की दीवार बरामदा पार करके, ಅಂಗಳದಲ್ಲಿರುವಂತಹ ದೀವಾರ್, ಗೋಡೆಯನ್ನ, ಬರಾಮದ, ವರಾಂಡವನ್ನ ದಾಟಿ, ಪಾರ್ ಕರ್ಕೆ ಮೇಜ್ ಪರ್ ಪಹುಂಚ್ ಜಾತಾ, ಮೇಜಿನ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ಬಂದು ತಲುಪ್ತಾ ಇತ್ತು. ಔರ್ ಮೇರಿ ಥಾಲಿ ಮೇ ಬೈಠ್ ಜಾನಾ ಚಾಹತಾ, ಮೇರೆ ಥಾಲಿ ಮೇ, ನನ್ನ ಬಟ್ಲಲ್ಲೇ ಬಂದು ಕುತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು ಗಿಲ್ಲು. ಇದು ನಾನು ಒಳಗಡೆಯಿಂದ ಕೆಳಗೆ ಬರ್ತಾ ಇದ್ದೆ, ಅದು ಅಲ್ಲಿಂದ ಕಿಟಕಿಯಿಂದ ಹೊರಗೆ ದಾಟಿ ಅಂಗಳಕ್ಕೆ ಹೋಗಿ, ಅಲ್ಲಿಂದ ದಾಟಿ ಗೋಡೆಯನ್ನು ಹತ್ತು ಜಿಗಿದು ಬಂದು ಏನ್ ಮಾಡ್ತಾ ಇತ್ತು, ಅಲ್ಲಿ ಬಂದು ಸೇರ್ಕೊಳ್ತಾ ಇತ್ತು. ಟೇಬಲ್ ಮೇಲೆ ಬಂದು ಸೀದಾ ಬಂದು ಬಟ್ಲ ಮೇಲೆ ಕೂತ್ಕೊಂಡ್ಬಿಡದ. ಸರಿ, ಇದ್ ನೋಡಿ ಹೇಳ್ತಾ ಇದ್ದಾಳೆ, ಥಾಲಿ ಮೇ ಬೈಠ್ ಜಾನಾ ಚಾಹತಾ, ಬಡೀ ಕಠಿನಾಯಿ ಸೆ, ತುಂಬಾ ಕಷ್ಟಪಟ್ಟು, ಮೈನೆ ಉಸೆ ಥಾಲಿ ಕೆ ಪಾಸ್ ಬೈಠ್ನಾ ಸಿಖಾಯ, ನಾನು ಅದನ್ನ ತಾಲಿಕೆ ಪಾಸ್, ಬಟ್ಟಲಿನ ಪಕ್ಕದಲ್ಲಿ ಕುತ್ಕೊಳ್ಳೋದನ್ನ ಸಿಖಾಯ, ಸಿಖಾಯ ಕಲಿಸಿದೆ. ಜಹಾ ಬೈಠ್ಕರ್, ಅಲ್ಲಿ ಕುತ್ಕೊಂಡು ಗಿಲ್ಲು ಏನ್ ಮಾಡ್ತಾ ಇತ್ತು, ಜಹಾ ಬೈಠ್ಕರ್ ವಹ ಮೇರೆ ಥಾಲಿ ಮೇ ಸೆ ಏಕ್ ಏಕ್ ಚಾವಲ್ ಉಠಾಕರ್ ಬಡಿ ಸಫಾಯಿ ಸೆ ಖಾತಾ ರಹತಾ. ಅದು ಏನ್ ಮಾಡ್ತಾ ಇತ್ತು, ಏಕ್ ಏಕ್ ಚಾವಲ್ ಉಠಾಕರ್, ಒಂದೊಂದೇ ಅನ್ನದ ಅಗಳನ್ನ, ಚಾವಲ್ ಅಕ್ಕಿಯನ್ನ, ಅನ್ನದ ಅಗಳನ್ನ, ಉಠಾಕರ್ ಎತ್ಕೊಂಡು, ಚಾವಲ್ ಉಠಾಕರ್ ಬಡಿ ಸಫಾಯಿ ಸೆ, ತುಂಬಾ ಕ್ಲೀನ್ ಆಗಿ, ಬಡಿ ಸಫಾಯಿ ಸೆ ಖಾತಾ ರಹತಾ, ಬಟ್ಲಿನ ಪಕ್ಕದಲ್ಲಿ ಕುತ್ಕೊಂಡು ಲೇಖಕಿ ಇತ್ಲಾಗ ಊಟ ಮಾಡ್ತಾ ಇದ್ದಾಳೆ, ಗಿಲ್ಲು ಬಂದು ಈ ಕಡೆಯಿಂದ ತಿಂತಾ ಇದೆ. ನೋಡಿ ಎಷ್ಟೊಂದು ಸಾಮಾನ್ಯವಾಗಿ ಇಲ್ಲಿ ಏನ್ ತೋರಿಸ್ತಾ ಇದೆ ಅಂತಂದ್ರೆ, ಅದು ಅವಕಾಶ ಕೊಟ್ಟು ಗಿಲ್ಲುವಿಗೆ, ಅದ್ರ ಎಲ್ಲಿಯೇ ತನಕ ಅವಕಾಶ ಕೊಟ್ಟು, ತನ್ನ ಬಟ್ಲಲ್ಲಿ ತಿನ್ನುವಂತ ಅವಕಾಶವನ್ನ ಕೂಡ ಕೊಟ್ಟು ಲೇಖಿಕ. ಇದು ಅವಳ ಪ್ರಾಣಿ ಪ್ರೀತಿಯನ್ನೇ ತೋರಿಸ್ತಾ ಇದೆ, ವಾತ್ಸಲ್ಯವನ್ನ ತೋರಿಸ್ತಾ ಇದೆ, ಗೊತ್ತಾಯ್ತಲ್ಲ. ಆದ್ರೆ ಸ್ವಚ್ಛತೆ ಈ ತರದ ದೃಷ್ಟಿಕೋನ ಇಟ್ಕೊಂಡ್ರೆ ಭಿನ್ನ, ಆದ್ರೆ ಅವಳು ಆ ತರದಲ್ಲಿ ನೋಡ್ಲಿಲ್ಲ. ಅಂದ್ರೆ ತಾನು ಅಷ್ಟೊಂದು ಪ್ರೀತಿಸ್ತಾ ಇದ್ದೆ ತಾನು ಸಾಕದಂತಹ ಪ್ರಾಣಿ ಪಕ್ಷಿಗಳನ್ನ ಅಂತ ಹೇಳ್ತಾ ಇದ್ದೆ. ಕಾಜು ಉಸ್ಕ ಪ್ರಿಯ ಖಾದ್ಯತ, ಕಾಜು ಗೇರು ಬೀಜ ಏನಿದೆ ಅದು ಅದರ ತುಂಬಾ ಪ್ರೀತಿ ಪಾತ್ರವಾದಂತಹ ಖಾದ್ಯ, ತಿನಿಸು, ಅದೊಂದು ಖಾದ್ಯವಾಗಿತ್ತು. ಅವ್ರು
कई दिन काजू न मिलने पर वहां अन्य खाने की चीजें या तो लेना बंद कर देता था या झूले के नीचे फेंक देता था. ಕಾಜು ತುಂಬಾ ಪ್ರೀತಿ ಪಾತ್ರವಾದಂತಹ ವಸ್ತು ಆಗಿತ್ತು ಅದಕ್ಕೆ. वह ಒಂದಷ್ಟು ಅಂದ್ಕೊಳ್ಳಿ, कुछ दिन वह खाने में काजू नहीं मिला, ಒಂದಷ್ಟು ದಿವಸ ತಿನ್ಲಿಕ್ಕೆ ಗೇರುಬೀಜ ಸಿಕ್ಲೇ ಇಲ್ಲ ಅಂತಾದ್ರೆ ಅನ್ಯ ಖಾನೆ ಕಿ ಚೀಜೆ, ಬೇರೆ ತಿನ್ನುವಂತಹ ಏನು ವಸ್ತುಗಳಿದ್ವೋ ಯಾತೋ ಲೇನಾ ಹಿ ಬಂದ್ ಕರ್ ದೇತಾ, ಅದನ್ನ ತಿನ್ನೋದನ್ನೇ ಬಿಟ್ಟು ಬಿಡ್ತಾ ಇತ್ತು. ಬೇರೆ ವಸ್ತುಗಳನ್ನ, ಬಿಸ್ಕಿಟ್ ಇರ್ಬೋದು, ಉಳಿದಿದ್ದು ಏನೇನು ಕೊಡ್ತಿತ್ತೋ ಅದನ್ನ ತಿನ್ನೋದನ್ನೇ ಬಂದ್ ಮಾಡ್ಬಿಡ್ಬೋದಿತ್ತು. ಅಥವಾ ಜೂಲೇಸೆ ನೀಚೆ ಫೇಂಕ್ ದೇತಾ ತಾ, ಯಾರು ಅಲ್ಲಿ ಅದರ ಮನೆಗೆ ತಗೊಂಡೋಗಿ ಏನಾದ್ರು ತಿಂಡಿಯನ್ನು ತಗೊಂಡೋಗಿ ಕೊಟ್ರೆ ಅದನ್ನ ತೆಗೆದು ಕೆಳಗೆ ಒಗೆದು ಬಿಡ್ತಾ ಇತ್ತು. ನಂಗೆ ಬೇಕಾಗಿದ್ದು ಕಾಜು ತಂದು ಕೊಡಿ, ತಿಂತೇನೆ ಅಂದ್ರೆ ಎಷ್ಟು ಪ್ರೀತಿಯಾಗಿತ್ತು ಅದಕ್ಕೆ ಕಾಜು ಅಂತಂದ್ರೆ. ಅದು ಒಂದಷ್ಟು ದಿವಸ ಕೊಡ್ಲೇ ಇಲ್ಲ ಅಂತಂದ್ರೆ ಅದಕ್ಕೆ ತಡ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಬೇಕೇ ಬೇಕಾಗಿತ್ತು. ಅಂದ್ರೆ ಅಷ್ಟು ಪ್ರಿಯ ಖಾದ್ಯ ಗಿಲ್ಲುಕ ಕಾಜು ಥಾ. ಆದರೆ ನೋಡಿ ಅದನ್ನ ಎಷ್ಟು ಚಂದ ಹೇಳ್ತಾ ಇದ್ದಾರೆ. ಈ ಸಾಕಿದಂತಹ ಏನು ಒಡತಿ ಇದ್ದಾಳೆ ಅದಕ್ಕೂ ಗಿಲ್ಲುವಿಗೂ ಇರುವ ಸಂಬಂಧವನ್ನ ಚಂದ ಚಿತ್ರಣ ಮಾಡಿದ್ದಾಳೆ ಅವಳು. ಬರೀ ನನಗೆ ಅವರ ಮೇಲಿದ್ದಂತಹ ಪ್ರೀತಿ ಮಾತ್ರ ತೋರಿಸ್ತಾ ಹೋಗ್ಲಿಲ್ಲ, ಅದಕ್ಕೆ ತನ್ನ ಮೇಲಿರುವ ಪ್ರೀತಿಯನ್ನು ಕೂಡ ಹೇಳ್ತಾ ಇದ್ದಾಳೆ. ನೋಡಿ ಒಂದು ಪ್ಯಾರಾದಲ್ಲಿ ಹೇಳ್ತಾ ಇದ್ದಾಳೆ ಎಷ್ಟು ಚಂದ ಅಂತ. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. उसी बीच, ಅದರ ಮಧ್ಯದಲ್ಲಿ, ತನ್ಮಧ್ಯದಲ್ಲಿ ನನಗೆ ಮೋಟಾರ್ ದುರ್ಘಟನೆಯಲ್ಲಿ, ಮೋಟಾರ್ ಆಕ್ಸಿಡೆಂಟ್ ಆಯ್ತು ರಸ್ತೆಯಲ್ಲಿ, ಮೋಟಾರ್ ದುರ್ಘಟನಾ ಮೇ आहत होकर ಅಂತಂದ್ರೆ ಗಾಯವಾಗಿ, ಅಥವಾ आहत होकर ಅಂತಂದ್ರೆ ಶಬ್ದ ಕ್ಲಿಯರ್ ಆಗಿ, ದುರ್ಘಟನಾಗ್ರಸ್ತನಾಗಿ, ನಾನು ದುರ್ಘಟನಾಗ್ರಸ್ತನಾಗಿ, ನನಗೆ ತೊಂದರೆಯಾಗಿ, ನನಗೆ ಪೆಟ್ಟಾಗಿ, ಕುಚ್ ದಿನ್ ಅಸ್ಪತಾಲ್ ಮೇ ರಹನಾ ಪಡ, ಒಂದಷ್ಟು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾದ ಸಂದರ್ಭ ಬಂತು. ರೋಡ್ ಆಕ್ಸಿಡೆಂಟ್ ಆಗೋಗಿದೆ, ನಾನಿಲ್ಲ ಮನೆಯಲ್ಲಿ, ಗಿಲ್ಲು ಒಂದೇ ಇದೆ. ಉನ್ ದಿನೋ, ಆ ದಿನಗಳಲ್ಲಿ, ಜಬ್ ಮೇರೆ ಕಮರೆ ಕಾ ದರ್ವಾಜಾ ಖೋಲಾ ಜಾತಾ, ತನ್ನ ರೂಮಿನ ಬಾಗಿಲನ್ನ ಯಾರಾದ್ರೂ ತೆಗಿತಾರೆ ಅಂತ ಇಟ್ಕೊಳ್ಳಿ, ಕಮರೆಗೆ ದರ್ವಾಜಾ ಖೋಲಾ ಜಾತಾ, ಗಿಲ್ಲು ಅಪ್ನೆ ಜೂಲೆ ಸೆ ಉತರ್ ಕರ್ ದೌಡ್ತಾ, ತನ್ನ ಜೂಲ ಮನೆ ಗೂಡಿನಿಂದ ಉತರ್ಕರ್ ಇಳಿದು ಬಂದು ಓಡ್ ಬರ್ತಾ ಇತ್ತು. ದೌಡ್ಕರ್ ಆತ ಅವ್ರು ಫಿರ್ ಕಿಸಿ ದೂಸರೆ ಕೋ ದೇಖಕರ್, ಮತ್ತಾರೋ ಬೇರೆಯವರು ಬಂದಿದ್ದಾರೆ, ಲೇಖಕಿ ಅಲ್ಲ ಅಂತ ಆಗಿದೆ, ಯಾಕಂದ್ರೆ ಅವಳು ಆಸ್ಪತ್ರೆಯಲ್ಲಿ ಇದ್ದಾರೆ. ಬೇರೆಯವರನ್ನ ನೋಡಿ ದೇಖಕರ್ ತೇಜಿ ಸೆ ಅಪನೆ ಘೋಸಲೆ ಮೇ ಜಾ बैठता, ವೇಗವಾಗಿ ತನ್ನ ಮತ್ತು ಮುಂಚಿನ ಘೋಸಲ ಗೂಡು ಏನಿತ್ತೋ ಆ ಗೂಡಿನಗೆ ಹೋಗಿ ಮತ್ತೆ ಕೂತ್ಕೊಳ್ತಾ ಇತ್ತು. ಲೇಖಕಿ ಆಗಿದ್ರೆ ಮಾತ್ರ ಹಾಗೆ ಮಾಡ್ತಾ ಇರ್ಲಿಲ್ಲ, ಅದು ಬೇರೆಯವರು ಅಲ್ಲಿ ಬಂದವರು ಏನ್ ಮಾಡ್ಬೇಕಾಯ್ತು, ನನಗೆ ಸಂಬಂಧ ಇದ್ದ ವ್ಯಕ್ತಿಗಳಲ್ಲ. ಗಿಲ್ಲು ವಿಚಾರ ಮಾಡ್ತಾ ಇದೆ, ನನ್ಗೆ ಸಂಬಂಧ ಇದ್ದ ವ್ಯಕ್ತಿಗಳೇ ಅಲ್ವೇ ಅಲ್ಲ ಅವರು ಬಂದವರು, ಹೋಗು ವಾಪಸ್ ಆಯ್ತು, ಅಲ್ಲೇ ಕೂತ್ಕೊಳ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲೂ ಮತ್ತು ಸ್ವಾರಸ್ಯ ಇದೆ. ಸಬ್ಬು ಸೆ ಕಾಜು ದೇ ಜಾತೆ, ಎಲ್ಲರೂ ಬಂದವರೆಲ್ಲರೂ ಗಿಲ್ಲುವಿಗೆ ಪ್ರೀತಿ ಕಾಜು ಅಂತ ಏನ್ ಮಾಡ್ತಾ ಇದ್ರು, ಹೌದಲ್ಲ ಪ್ರೀತಿಯ ಪಾತ್ರವಾದಂತಹ ಖಾದ್ಯ ಅದು. ಎಲ್ಲರೂ ಬಂದವರೆಲ್ಲರೂ ಕಾಜು ತಗೊಂಬಂದು ಉಸೆ ಕಾಜು ದೇ ಜಾತೆ ಪರಂತು, ಆದ್ರೆ ಅಸ್ಪತಾಲ್ ಸೆ ಲೌಟ್ ಕರ್, ಆಸ್ಪತ್ರೆಯಿಂದ ನಾನು ವಾಪಸ್, ಜಬ್ ಮೈನೆ ಉಸ್ಕೆ ಜೂಲೆ ಕಿ ಸಫಾಯಿ ಕಿ, ಮನೆಗೆ ಬಂದ ತಕ್ಷಣ ನಾನು ಏನ್ ಮಾಡಿದೆ, ಸಾಮಾನ್ಯವಾಗಿ ಗೂಡೋದು ಅದನ್ನ ಒಂದ್ ಬರೀ ಚೊಕ್ಕ ಮಾಡುವಂತ ಉಸ್ಕೆ ಸಫಾಯಿ ಕಿ, ಅದನ್ನ ಕ್ಲೀನ್ ಮಾಡಿದೆ ಗೂಡನ್ನ, ಜೂಲೆ ಕಿ ಸಫಾಯಿ ಕಿ, ತೋ ಉಸ್ಮೆ ಕಾಜು ಭರೇ ಮಿಲೆ, ಅದರಲ್ಲಿ ಕಾಜುವೆ ತುಂಬಿಕೊಂಡಿತ್ತು, ಗೇರುಬೀಜವೇ ತುಂಬಿಕೊಂಡಿತ್ತು. ನೋಡಿ ಇದರಲ್ಲೆಲ್ಲ ಅರ್ಥ ಆಗ್ತಾ ಇದೆ. ಇಸ್ಸೆ ಜಿನ್ಸೆ ಜ್ಞಾತ ಹೋತಾ ಹೇ, ತಿಳಿದು ಬರುತ್ತೆ, ಇದರಿಂದನೇ ತಿಳಿದು ಬರುತ್ತೆ. ಕಿ ವಹ ಉನ್ ದಿನೋ ಅಪನಾ ಪ್ರಿಯ ಖಾದ್ಯ ಕಿತನಾ ಖಮ್ ಖಾತಾ ರಹಾ, ತನಗೆ ಪ್ರೀತಿ ಪಾತ್ರವಾದಂತಹ ತಿಂಡಿ ಕಾಜು, ನೀ ಕಾಜು ಒಂದ್ 4 ಜನ ದಿನ ಸಿಕ್ಲಿಲ್ಲ ಅಂತಂದ್ರೆ ಉಳಿದಿದ್ದೆಲ್ಲ ತೆಗೆದು ಒಗೆಯುವಂತಹ ಪ್ರಾಣಿ ಅದು ಗಿಲ್ಲು. ಮುಂಚೆ ಹೇಳ್ಕೊಂಡಿದೆ, ಅದು 4 ದಿವಸ ಸಿಗ್ಲಿಲ್ಲ, ಬೇರೆ ಏನಾದ್ರು ಕೊಟ್ಟರು ತೆಗೆದು ಎಸೆದು ಬಿಡ್ತಿತ್ತು ಅಂತ. ಆದ್ರೆ ಲೇಖಕಿ ಕೊಟ್ರೆ ಮಾತ್ರ ಅದಕ್ಕೆ ಪ್ರೀತಿ. ನೋಡಿ ಎಷ್ಟು ಅವ್ರ ಮಧ್ಯದ ಸಂಬಂಧವನ್ನ ಎಷ್ಟು ಚಂದಾಗಿ ತಗೊಂಡಿದ್ದಾಳೆ.
ತಾನು ಇಲ್ಲದೆ ಬೇರೆಯವರು ತಗೊಂಡೋಗಿ ಕೊಟ್ಟಂತಹ ಕಾಜುವನ್ನು ಅಷ್ಟು ತುಂಬಿ ಹಾಗೆ ಇಟ್ಕೊಂಡಿದ್ದಾಳೆ, ಹಾಗೆ ಇಟ್ಕೊಂಡಿದೆ ಗಿಲ್ಲು. ಅದನ್ನ ಕ್ಲೀನ್ ಮಾಡುವಾಗ ಇದಕ್ಕೆ ಗೊತ್ತಾಯ್ತು, ಓ ನಾನು ಕೊಟ್ಟರು ಮಾತ್ರ ಆ ಕಾಜು ಅದಕ್ಕೆ ಅಷ್ಟೊಂದು ಪ್ರೀತಿ, ಉಳಿದವ್ರು ಕೊಟ್ರೆಲ್ಲ ಪ್ರೀತಿ ಅಂತ ಅರ್ಥ ಅಲ್ಲ. ಪ್ರೀತಿ ಆದ್ರೂ ತಿನ್ನುವಂಥದ್ದಲ್ಲ, ಎಷ್ಟು ಕಡಿಮೆ ತಿಂತಾ ಇತ್ತು ಅನ್ನೋದು ನನ್ಗೆ ಗೊತ್ತಾಯ್ತು. ಅಂದ್ರೆ ತನ್ನ ಮೇಲೆ ಅದಷ್ಟೇ ಒಂದು ಪ್ರೀತಿಯನ್ನ, ಭಾವನೆಯನ್ನ, ಮಮಕಾರವನ್ನ ತನ್ನ ಮಗುವಿನ ರೀತಿಯಲ್ಲಿ ತೋರಿಸ್ತಾ ಇದೆ. ಕೆಲವೊಂದು ಮಕ್ಕಳು ಹಾಗೆ ಇರ್ತಾರೆ ನೋಡಿ, ಎಷ್ಟು ಮನೆಯಲ್ಲಿ ಅಮ್ಮನೇ ಊಟ ಮಾಡಿಸ್ಬೇಕು, ಅಪ್ಪನೇ ಊಟ ಮಾಡಿಸ್ಬೇಕು, ಹಿಂಗಿದೆಲ್ಲ ಇರ್ತದೆ ಮಕ್ಕಳಿಗೆ. ಚಿಕ್ಕ ಮಕ್ಕಳಲ್ಲಿ 1 ವರ್ಷ ಬೇರೆಯವ್ರು ಮಾಡಿಸೋದು ಬೇಡ, ಹಸ್ಕೊಂಡಾರು ಇರ್ತಾರೆ ಅವ್ರು, ಬೇಡ ನಂಗೆ ಅಂತ. ಅದೇ ನಮ್ಗೆ ಗಿಲ್ಲುವಿನ ಭಾವನೆ. ಅಮ್ಮ ಅನ್ನುವಂತಹ ಏನಿದೆ ಅದೇ ಭಾವನೆಯನ್ನ ತಾಯಿ ಲೇಖಕಿಯು ತೋರಿಸ್ತಾ ಇದ್ದಾಳೆ, ಮಗುವಿನ ಭಾವನೆಯನ್ನ ಇದು ತೋರಿಸ್ತಾ ಇದೆ, ಪ್ರಕಟಪಡಿಸ್ತಾ ಇದೆ. ಹಾಗಾಗಿ ಮೇರಿ ಅಸ್ವಸ್ಥತಾ ಮೇ, ನನಗೆ ಆಸ್ಪತ್ರೆಯಿಂದ ಬಂದೆ ಅಂದ ತಕ್ಷಣ ನಾನು 100% ಕ್ಯೂರ್ ಏನಾಗ್ಲಿಲ್ಲ. ನನ್ನ ಒಂದ್ ಸ್ವಲ್ಪ ನನಗೆ ಸುಸ್ತು ಇದು ಎಲ್ಲ ಇತ್ತು, ನನಗೆ ಆರೋಗ್ಯ ಅಷ್ಟು ಸರಿಯಾಗಿರ್ಲಿಲ್ಲ. ಅಸ್ವಸ್ಥತಾ ಮೇ ವಹ ತಕಿಯೇ ಪರ್, ನಾನು ಮಲಗ್ತಾ ಇದ್ನಲ್ವಾ, ತಕಿಯ ಅಂತ ಅಂದ್ರೆ ತಲೆದಿಂಬು, ತಕಿಯೇ ಪರ್ ಸಿರ್ಹಾನೆ ಬೈಟ್ಕರ್, ಸಿರ್ಹಾನೆ ತಲೆಯ ಪಕ್ಕದಲ್ಲಿ, ಸಿರ್ಹಾನೆ ಬೈಟ್ಕರ್ ತನ್ನ ತಲೆದಿಂಬಿನ ಪಕ್ಕದ ಮೇಲೆ, ತನ್ನ ತಲೆಯ ಪಕ್ಕದಲ್ಲೇ ಬೈಟ್ಕರ್ ಬಂದು ಕುಳಿತು, ಅಪನೇ ನನ್ಹೇ ನನ್ಹೇ ಪಂಜೋಸೆ, ತನ್ನ ಚಿಕ್ಕದಾದಂತಹ ನನ್ಹ ಚೋಟ ತನ್ನ ಸಣ್ಣದಾದಂತಹ ಪಂಜ ಏನಿದೆ, ಕಾಲುಗಳೇನಿದೆ, ಮುಂಗಾಲುಗಳು, ಮೇರೆ ಸಿರ್ ಅವ್ರ ಬಾಲೂಂಕು, ನನ್ನ ತಲೆ ಮತ್ತು ಕೂದಲುಗಳನ್ನ ಹೌಲೆ ಹೌಲೇಸೆ ಸಹಲಾತಾ ರಹತಾ, ಇದೆಲ್ಲ ಅದ್ಭುತವಾದ, ಇದು ಕಲ್ಪನೆಯೋ ನೈಜವೋ ಗೊತ್ತಿಲ್ಲ, ಆದ್ರೆ ಬರವಣಿಗೆ ಎಲ್ಲ ನೋಡಿದ್ರೆ ಯಾವ ರೀತಿಯಾದಂತಹ ಮನುಷ್ಯನಿಗೆ ಇರುವಂತಹ ಭಾವನೆಗಿಂತಲೂ ಅದ್ಭುತವಾದ ಭಾವನೆಗಳು ಆ ಗಿಲಾರಿ ಹೊಂದಿದೆ ಅಂತ ಅನಿಸುತ್ತೆ ನಮಗೆ. ಮನುಷ್ಯನ ಆ ವಿಚಾರಕ್ಕಿಂತಲೂ ಅದ್ಭುತವಾದ ವಿಚಾರ ಮಾಡ್ತಾ ಇದೆ. ತನ್ನ ಒಡತಿ ಆರಾಮಿಲ್ಲ ಅಂತ ಮಲಗಿದಾಳೆ ಅಂತ ಆದಾಗ ಅದರ ತಲೆ ಹತ್ರಕ್ಕೆ ಬಂದು ಅದರ ತಲೆಯನ್ನ ಸವರುವಂತದ್ದೇನಿದೆ ಅಲ್ವಾ, ಹೌಲೆ ಹೌಲೇಸೆ ಸಹಲಾತ, ಸಹಲಾನ ಅಂತಂದ್ರೆ ತಿಕ್ಕುವಂಥದ್ದು, ನಿಧಾನವಾಗಿ ತಲೆಯನ್ನ ತಟ್ಟುವಂಥದ್ದು, ತಿಕ್ಕುವಂಥದ್ದು. ಈ ಭಾವನೆ ಎಲ್ಲಾ ಪ್ರಾಣಿಗಳಿಗೆ ಸಿಗುತ್ತಾ? ಎಲ್ಲಾ ಪ್ರಾಣಿಗಳಲ್ಲಿ ಇರುತ್ತಾ? ಮನುಷ್ಯನಲ್ಲೇ ಎಷ್ಟು ಜನರಿಗೆ ಅದು ಆ ಭಾವನೆ ಇಲ್ಲ. ಒಬ್ಬನಿಗೆ ಕಷ್ಟದಲ್ಲಿದ್ದಾನೆ ಅಂದ್ರೆ ಅದನ್ನು ಸರಿಯಾಗಿ ಗಮನಿಸ್ಲಿಕ್ಕೆ ಬರೋದಿಲ್ಲ. ಅಂತದ್ರಲ್ಲಿ ಈ ಪ್ರಾಣಿಗಳನ್ನ ನೋಡಿ, ಎಷ್ಟು ಅದ್ಭುತವಾದ ಪ್ರಪಂಚ. ಇದೇ ಒಂದು ಕತೆ ನಿಮ್ಗೆ ಬಹಳಷ್ಟು ಬಹುತೇಕ ಇಂಗ್ಲಿಷ್ ಮೂವಿಗಳಲ್ಲಿ ಯಾವುದೋ ಒಂದು ಸರಿಯಾಗಿ ಹೆಸರು ನೆನಪಿಲ್ಲ, ನಾಯಿಯ ಒಂದು ಮೂವಿ ಇದೆ, ಏನೋ ಡಾಗ್ ಅಂತ, ಯಾರಿಗಾರು ಗೊತ್ತಿದ್ರೆ ನಂಗೆ ಮೆಸೇಜ್ ಮಾಡ್ರಪ್ಪ. ಒಂದು ಭೂಕಂಪ ಆಗುತ್ತೆ ಜಪಾನ್ ದೇಶದಲ್ಲಿ, ಒಂದು ವೃದ್ಧ ದಂಪತಿಗಳು ಇರ್ತಾರೆ, ಮುದುಕರು ಗಂಡ ಹೆಂಡತಿ. ಸಾಮಾನ್ಯವಾಗಿ ಜಪಾನ್ ನಲ್ಲಿ ಭೂಕಂಪವಾಗುವಂತದ್ದು ಕಾಮನ್ ಥಿಂಗ್, ಅದು ಯಾವಾಗ್ಲೂ ಆಗ್ತಾನೆ ಇರುತ್ತೆ. ಅವರೊಂದು ನಾಯಿಯನ್ನ ಸಾಕಿಟ್ಕೊಂಡಿರ್ತಾರೆ. ತುಂಬಾ ಭೀಕರವಾದ ಇದಾಯ್ತು ಭೂಕಂಪ. ಆ ಮನೆ ಅವರು ಸಾಮಾನ್ಯವಾಗಿ ತುಂಬಾ ಲೋ ವೇಟಿನ ಮನೆಯನ್ನ ಕಟ್ಕೊಂಡಿರ್ತಾರೆ, ಯಾಕಂದ್ರೆ ಆಗುತ್ತೆ ಅಂತ ಗೊತ್ತಿರುತ್ತೆ ಅವರಿಗೆ ಭೂಕಂಪಗಳು ಸಾಮಾನ್ಯವಾಗಿ. ಆ ಮನೆ ಮುರ್ಕೊಂಡ್ ಬೀಳುತ್ತೆ, ಮುದುಕ ಗಂಡ ಹೆಂಡತಿ ಇರುವವರು ಅವರು ಮನೆ ಅಡಿಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಒಂದು ವಾರಗಟ್ಲೆ ಆಗತ್ತೆ. ನಾಯಿ ಸಾಕೊಂಡಿದ್ರಲ್ವಾ, ಆ ನಾಯಿ ಮತ್ತು ಪ್ರಾಣಿಗಳಿಗೆ ಹೇಗೆ ಕೇಳಿದ್ರೆ ಈ ಪ್ರಾಕೃತಿಕ ವಿಕೋಪಗಳು ಬೇಗನೆ ಗೊತ್ತಾಗುತ್ತದೆ. ದನಕರುಗಳೆಲ್ಲ ಈಗ ಭೂಕಂಪ ಆಗುತ್ತೆ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಮುಂಚೆನೆ ದನಕರುಗಳೆಲ್ಲ ಕೂಗ್ತಾವಂತೆ, ಅವಕ್ಕೆ ನಮ್ಗಿಂತಲೂ ಜಾಸ್ತಿ ಸೆನ್ಸ್ ಆಗುತ್ತೆ ಅದು, ಈ ಪ್ರಕೃತಿ ವಿಕೋಪಗಳು. ಈ ನಾಯಿ ಏನ್ ಮಾಡ್ತು ಕೇಳಿದ್ರೆ, ನಾಯಿ ಮನೆಯಿಂದ ಹೊರಗೆ ಬಂದ್ಬಿಡ್ತು ಭೂಕಂಪ ಆಗುವ ಒಂದ್ ಸ್ವಲ್ಪ ಮುಂಚೆ ಬಂದಿದ್ದು ಅಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ರು. ಅದ್ರ ಯಾರ್ಯಾರು ಉಳ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಬಚಾವ್ ಮಾಡ್ಬೇಕು ಅಂತ 1 ವಾರದ ನಂತರದಲ್ಲಿ. ತುಂಬಾ ದೊಡ್ಡ ಪ್ರೊಸೀಜರ್ ಅದು, ಅದನ್ನೆಲ್ಲ ತೆಗೆದು ಯಾರ್ಯಾರ ಮನೇಲಿ ಯಾರ್ಯಾರು ಉಳ್ಕೊಂಡಿದ್ದಾರೆ ಹುಡುಕ್ಬೇಕಲ್ವಾ. ಈ ನಾಯಿ ಏನ್ ಮಾಡಿದೆ ನೋಡಿ, ತಾನು ಸಾಕಿದಂತಹ ನಾಯಿಯ, ಅದಕ್ಕೆ ಹೇಳಿದ್ರು ನಾಯಿಯ ಒಂದು ಅದಕ್ಕೆ ಏನು ಸ್ವಾಭಿಮಾನ ಅಲ್ಲ, ಇದು ಏನು ಯಜಮಾನನ ಕುರಿತಂತೆ ನಿಷ್ಠೆ ಏನಿದೆ, ನಾಯಿಯ ನಿಷ್ಠೆ ಅಂತ ಕರೀತಾರೆ. ಅದು 1 ವಾರವೂ ಅಲ್ಲೇ ಕುಳಿತುಕೊಂಡಿದ್ದು, ಅದ್ ಮನೆ ಎದುರುಗಡೆ ಕುತ್ಕೊಂಡಿದ್ದು, ಏನು ತಿನ್ಲಿಲ್ಲ, ಏನು ಹೋಗ್ಲಿಲ್ಲ, ಅಲ್ಲಿಂದ ಜಾಗ ಕೂಡ ಬದಲು ಮಾಡ್ಲಿಲ್ಲಂತೆ. ಪೊಲೀಸರು ಆ ಕಡೆ ಈ ಕಡೆ ಎಲ್ಲೋ ಬಂದಾಗ ಅವರಿದ್ದಲ್ಲಿ ಹೋಗಿ ಅವರನ್ನು ಪ್ಯಾಂಟ್ ಅನ್ನು ಹಿಡಿದು ಜಗ್ಗಿ ಎಳ್ಕೊಂಡು ಬಂದಿದೆ ಅಂತ, ಇಲ್ಲಿದ್ದಾರೆ ಬಂದು ತೋರಿಸಿದೆ ಅಂತ, ಅಗದು ತೋರಿಸ್ತಿತ್ತಂತೆ. ಅದು ನೈಜ ಘಟನೆ ನಿಜವಾಗಿಯೂ. ಆ ಒಂದು ನಿಷ್ಠೆಯನ್ನ ತೋರಿಸ್ತಾ ಇದೆ, ತನಗೆ ಅನ್ನ ಹಾಕದವ್ರನ್ನ ಬಚಾವ್ ಮಾಡಬೇಕು ಅನ್ನೋದನ್ನು. ಮನುಷ್ಯನಕ್ಕಿಂತಲೂ ಅಧಿಕವಾದಂತಹ ಕೆಲವು ಸಲ ಭಾವನೆಗಳು ಪ್ರಾಣಿಗಳಲ್ಲಿರ್ತವೆ. ಅಷ್ಟೊಂದು ಅದ್ಭುತವಾದ ಮತ್ತು ಯಾವುದೇ ಸ್ವಾರ್ಥವಿಲ್ಲದಂತಹ ಇದಾಗಿರುತ್ತೆ.
ಮನುಷ್ಯ ಆದ್ರೆ ಒಂದು ಏನೋ 50,000 ರೂಪಾಯಿ ಕೊಡ್ತೀನಿ ಬಂದ ನಾನು ಆಗದೆಲ್ಲ ತೆಗೆದು ಕೊಟ್ಟು ಮಾಡ್ಕೊಟ್ಟು ಅವನು ಬಚಾವ್ ಮಾಡ್ತಾನೆ ಅಂತಾನೆ. ಒಬ್ಬನು ಅಂದ್ರೆ ಅವನು ದುಡ್ಡು ಸಿಗುತ್ತೆ ಅಂತ ಆದ್ರೆ ಮಾಡುವವರು ಜನ ಜಾಸ್ತಿ, ಮಾನವೀಯತೆಯ ದೃಷ್ಟಿಯಿಂದ ಮಾಡೋದಿಲ್ಲ, ಸ್ವಾರ್ಥ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಸಾಕದಂತಹ ಪ್ರಾಣಿ ಹಾಗಲ್ಲ, ಅಷ್ಟು ದಿವಸ ತನಗೆ ಅನ್ನ ಹಾಕಿದವನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡುತ್ತೆ ನೋಡಿ. ಇದು ನೋಡಿ, ತಾನಗೆ ಆರಾಮಿಲ್ಲ ಅಂತ ತಾನು ಮಲಗಿದ್ದೇನೆ ಅಂತಾದ್ರೆ ಇಲ್ಲೂ ನನ್ನ ಹತ್ತಿರಕ್ಕೆ ಬಂದು ನನ್ನ ತಲೆಯನ್ನ ಸವರುತ್ತೆ ಅಂತಂದ್ರೆ ಅದು ಎಷ್ಟೊಂದು ಅದ್ಭುತವಾದಂತಹ ಪ್ರೀತಿ ನೋಡಿ, ಎಷ್ಟೊಂದು ವಿಚಾರ ಮಾಡುತ್ತೆ, ಎಷ್ಟೊಂದು ಬುದ್ಧಿ ಇದೆ ಆ ಗಿಲಹರಿಗೂ ಕೂಡ. ಅದಕ್ಕಾಗಿ ಈ ಪಾಠವನ್ನು ನಿಮ್ಗೆ ನೀಡ್ತಾ ಇರೋದೇ ಅಷ್ಟು. ಏನು ಈ ಪಶು ಪಕ್ಷಿಗಳು ಕೆಲವು ಅಂದ್ಕೊಳ್ತಾರೆ ಜನ ಭಾವಹೀನ ಪ್ರಾಣಿಗಳು, ಇವುಗಳಿಗೆ ಭಾವನೆಯೇ ಇಲ್ಲ. ಆದ್ರೆ ಅವು ನಮಗಿಂತಲೂ ಕೆಲವೊಂದಷ್ಟು ಸಲ ಏನು ಕೇಳಿದ್ರೆ ನಮ್ಗಿಂತಲೂ ಹೆಚ್ಚು ವಿಚಾರವನ್ನ ಮಾಡ್ತವೆ, ನಮ್ಗಿಂತಲೂ ಹೆಚ್ಚು ಭಾವನೆಯನ್ನ ಪ್ರಕಟಪಡಿಸ್ತವೆ, ನಮ್ಗಿಂತಲೂ ಹೆಚ್ಚು ಸಹೃದಯ ವ್ಯವಹಾರವನ್ನ ಮಾಡ್ತವೆ. ಅದನ್ನೇ ನಿಮ್ಗೆ ತೋರಿಸ್ಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ಮಹಾದೇವಿ ವರ್ಮಾ ಅವರ ಒಂದು ಸಾಮಾನ್ಯವಾಗಿ ಅವ್ರು ಬರೆದಿರುವಂತದ್ದು ಸಂಸ್ಮರಣಗಳು ಸಾಮಾನ್ಯ ಎಲ್ಲ ಒಂದೊಂದು ಯಾವ್ಯಾವುದೋ ಜೀವಿಗಳ ಮೇಲೆ, ಪ್ರಾಣಿಗಳ ಮೇಲೆ, ಅವ್ರ ಜೊತೆ ನಡ್ಕೊಂಡು ವ್ಯವಹಾರದ ಮೇಲೆ, ಈ ತರದ ಮೇಲೆ ಬರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇಲ್ಲಿಗೆ ನಾವು ಈ ಪಾಠವನ್ನ ಮುಗಿಸೋಣ. ಯಾರಿಗಾದ್ರೂ ಶಬ್ದಾರ್ಥ ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಕೇಳಿ, ಸಂಕೋಚ ಮಾಡ್ಕೊಳ್ಬೇಡಿ. ಉತ್ತರ ಕೊಟ್ಟು ಈ ಕ್ಲಾಸ್ ಅನ್ನ ಮುಗಿಸ್ತೇನೆ. ಎಸ್, ಯಾರಾದ್ರೂ ಯಾವ್ದಾದ್ರು ಶಬ್ದದಲ್ಲಿ ಯಾರಿಗೂ ಡೌಟ್ ಇಲ್ವಾ? ಹಾಚಿ, ಎಕ್ಸಾಕ್ಟ್ಲಿ ಅಶ್ವಿತ್, ಹಾಚಿ ಮೂವಿ. ಹಾಚಿ ಐ ಥಿಂಕ್ ಹಾಚಿ ಅನ್ನೋದು ಅದು ನನಗೆ ಎಂತ ಹೆಸರೇ ಬರ್ತಾ ಇಲ್ಲಲ್ಲಪ್ಪ. ಈ ಹಿಮಾಲಯ ಪ್ರದೇಶದಲ್ಲಿ ಬದುಕುವಂತಹ ನಾಯಿಗೆ ಏನೋ ಹೇಳ್ತಾರಲ್ವಾ, ಅದಕ್ಕೆ ಸೈಬೀರಿಯನ್ ಹಸ್ಕಿ ಅನ್ನೋದು ನಾಯಿ ಪ್ರಭೇದ ಇದೆ, ನಾಯಿ ಜಾತಿ. ಅದರದ್ದು ಒಂದು ಸೇಮ್ ಇದೇ ತರದಲ್ಲೇ ಮತ್ತೊಂದು ನಾಯಿ ಇದೆ ಕತೆ. ಅದು ಹಿಮಾಲಯದಲ್ಲಿದ್ದು ತನ್ನ ಯಜಮಾನಿಗೆ ಸಹಾಯ ಮಾಡೋದು, ಸೈಬೀರಿಯನ್ ಹಸ್ಕಿ. ಅದರದ್ದು ಮೂವಿ ಹೆಸರು ನನ್ಗೆ ಮರ್ತೋಗಿದೆ. ಅದನ್ನು ತುಂಬಾ ಸೊಗಸಾದ ಮೂವಿ, ತುಂಬಾ ಒಳ್ಳೆಯ ಮೂವಿ. ಈ ಹಾಚಿ ಮೂವಿನೂ ತುಂಬಾ ಚೆನ್ನಾಗಿದೆ. ಹಾಚಿ ಎ ಡಾಗ್ಸ್ ಟೇಲ್, ಕರೆಕ್ಟ್. ಹಾಚಿ ಕರೆಕ್ಟ್, ವೈಷ್ಣವಿ ಕರೆಕ್ಟ್. ಇನ್ನೊಂದಿದೆ, ಇನ್ನೊಂದದೇ ನಾನೀಗ ಮತ್ತೊಂದು ಹೇಳಿದ್ನಲ್ವಾ, ಅದು ಸೈಬೀರಿಯನ್ ಹಸ್ಕಿ. ಒಂದಷ್ಟು ನಾಯಿಗಳ ಗುಂಪು, ಅದರಲ್ಲಿ ಒಂದು ನಾಯಿ ಅದರ ಲೀಡ್ ಮಾಡುತ್ತೆ. ಅದರದ್ದು ಒಂದು ಕತೆ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಅದನ್ನು ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತ ನೋಡಿ, ಒಳ್ಳೆ ಮೂವಿಗಳನ್ನ ನೋಡಿ ಸಜೆಷನ್ ಮಾಡ್ತೇನೆ, ನೋ ಪ್ರಾಬ್ಲಮ್. ಅಲ್ಫಾ, ಎಕ್ಸಾಕ್ಟ್ಲಿ ಪವನ್, ರೈಟ್. ಅಲ್ಫಾ ಅನ್ನೋ ಮೂವಿ, ಕರೆಕ್ಟ್. ಓಕೆ, ಮೂವಿ ವಿಷಯ ಬಿಡಿ. ಪಾಠದಲ್ಲಿ ಏನಾದ್ರು ಡೌಟ್ ಇದೆಯಾ? ನೋ? ಓಕೆ, 40 ಇದ್ರು 38ಕ್ಕೆ ಬಂದ್ರಿ ಅಂದ್ರೆ 8 ಜನರಿಗೆ ಸ್ವಲ್ಪ ಬೋರ್ ಬಂದು ಹೋದ್ರಿ ಅಂತ ಆಯ್ತು. ಓಕೆ, ಗುಡ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪಾಠವನ್ನ ಮುಗಿಸೋಣ. ಅಲ್ಲಿಯ ತನಕ ಖುಷಿಯಿಂದ ಇರಿ. ಪಾಠವನ್ನ ಓದಿ, ಖಂಡಿತ ಓದ್ತಾ ಇರಿ. ಓದ್ದಷ್ಟು ನಿಮ್ಗೆ ತುಂಬಾ ನೆನಪು ಜಾಸ್ತಿ ಉಳ್ಕೊಳ್ಳುತ್ತೆ. ಓದಿ ಮುಗಿಸಿ ನನ್ಗೆ ಇವತ್ತು ನಾನು ಹೀಗೆ ಹೇಳ್ತಾ ಇದ್ದೇನೆ, ಕೇಳಿ, ಹೋಗ್ಬೇಡಿ 1 ನಿಮಿಷ ಕೇಳ್ತಾ ಇರಿ. ಇವತ್ತು ನನಗೆ ನಿಮ್ಮ 3 ಪಾಠದ ಫೇರ್ ನೋಟ್ಗಳು ಬೇಕು. ಹೀಗೆ ತಕ್ಷಣದಲ್ಲಿ ಮೆಸೇಜ್ ಮಾಡ್ತೇನೆ, ಯಾರ್ಯಾರು ಕಳಿಸ್ಬೇಕು ಅನ್ನೋದನ್ನ ನನಗೆ ಕಳಿಸಿ. ಓಕೆ, ಅಲ್ಲಿಯ ತನಕ ಒಂದು ಚಿಕ್ಕ ನಿದ್ದೆಯನ್ನ ಊಟ ಗಡದ್ದಾಗ ಮಾಡಿದ ಮೇಲೆ ಮಾಡಿ. ಆ ನಂತರ ಕೆಲಸ ಇದ್ದಲ್ಲಿ 2-3 ವಾಕ್ಯದ 3ನೇ ಪ್ರಶ್ನೆ ಏನಿದೆ ರಶ್ಮಿ ಪೈ, ಅದು ನೀವೇ ಮಾಡಿ. ಯಾಕಂದ್ರೆ ಅದು ಏನು, ಇಸ್ಕೆ ಉಚಿತ ಶೀರ್ಷಕ್ ಕ್ಯಾ ಹೋಗ ಅಂತ ಪ್ರಶ್ನೆ ಕೇಳಿದಾನೆ. ಸೊ ನೀವು ಅದಕ್ಕೆ ಎಕ್ಸ್ಟ್ರಾ ಮತ್ತೊಂದೇನಾದ್ರೂ ಹೆಡ್ಡಿಂಗ್ ಕೊಡೋದಾದ್ರೆ ಕೊಡಿ. ಅದು ಯಾವ ಕಾರಣಕ್ಕೆ ಅಂತ ಬರಿಬೇಕು. ಅದು ಸಾಮಾನ್ಯವಾಗಿ ಇದು ನಿಮ್ಮ ಸ್ಕಿಲ್ಗೆ ಕೊಟ್ಟಿರುವಂತದ್ದು. ಕ್ವಶನ್ ಆನ್ಸರ್ ಎಕ್ಸಾಮ್ ದೃಷ್ಟಿಯಲ್ಲೆಲ್ಲ ಇರೋದಿಲ್ಲ. ನಿಮ್ಗೆ ಆ ಹೆಸರು ಅಭಿನವ ಮನುಷ್ಯದ ಬದಲು ಬೇರೆ ಏನಾದ್ರು ಕೊಡ್ಬೋದು ಅನಿಸಿದ್ರೆ ಅದನ್ನ ಕೊಡಿ. ಅದೇನು ಅಂತ ಅನ್ನೋದು ಒಂದೆರಡು ಲೈನ್ ಅಲ್ಲಿ ರೀಸನ್ ಅನ್ನ ಬರ್ದಿಟ್ಕೊಡಿ, ಯಾಕೆ ಅನ್ನೋದು. ನೋ ಪ್ರಾಬ್ಲಮ್. ಅದು ಆ ಪ್ರಶ್ನೆ ಅಟೆಂಪ್ಟ್ ಮಾಡೇ ಬಿಡ್ಬೇಕು ಅಂತಿಲ್ಲ, ಮಾಡಿದ್ರು ಒಳ್ಳೇದು. ಓಕೆ, ಥ್ಯಾಂಕ್ ಯು.